ಒಂದು ಊರೊಳಗೆ ಒಂದು ಜಾಗದಾಗ 2 ಕಪ್ಪಿಗಳು ವಾಸ ಆಗಿತ್ತು ಅಂತ. 2 ಕಪ್ಪಿ ಕುಟುಂಬ ಇತ್ತಂತ. ಒಂದು ಕಪ್ಪಿ ಕುಟುಂಬದೊಳಗೆ ತಂದೆ ಅಂತ ಇತ್ತಂತ, ಇನ್ನೊಂದು ಕುಟುಂಬದ ಕಪ್ಪಿ ಒಳಗೆ ಯಾರೂ ತಂದೆ ಅನ್ನೋರು ಇರಲಿಲ್ಲಂತ. ಅಂಥ ಟೈಮ್ದಾಗ ಇದು ಒಂದು ಸೈಡ್ ಏನು ಕಪ್ಪೆ ಐತಲ್ಲ, ಅವ್ರ ಮನ್ಯಾಗ ಏನು ತಂದೆ ಇತ್ತಲ್ಲ, ಅದು ಡೈಲಿ ಮಕ್ಕಳಿಗೆ ಊಟ ತರಕಂತ ಹೊರಗೆ ಹೋಗ್ತಿತ್ತಂತ. ಅವಾಗ ಅದು ವಿಚಾರ ಮಾಡಿ, ಇಲ್ಲ ನಾನು ಡೈಲಿ ಊಟ ತರಕ್ಕೆ ಹೊರಗೆ ಹೋಗ್ತೇನೆ, ಅಂಥ ಟೈಮ್ದಾಗ ನಾನು ಊಟ ಮಕ್ಕಳಿಗೆ ಕೊಡ್ತೇನೆ, ಅದನ್ನು ಬಾಜು ಮನೆ ಕಪ್ಪಿಗಳು ಬಂದು ತಿಂದು ಹೋಗ್ಬಿಟ್ರೆ ನನ್ನ ಮಕ್ಕಳು ಉಪವಾಸ ಆಗ್ತಾವೆ, ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ಕೊಂತ ಹೋದಂತ, ಊಟ ತರಕ್ಕೆ ಹೋದಂತ. ಅವಾಗ ಸಡನ್ಲಿ ಆ ಕಪ್ಪಿಗೆ ಹೊರಗೊಂದು ಹಾವು ಸಿಕ್ತಂತ. ಹಾವಿನ ಜೊತೆ ಗೆಳತನ ಮಾಡ್ಕೊಂತಂತ. ಈ ಬಾಜು ಇರೋ ಮನೆ ಕಪ್ಪಿಗಳಿಗೆ ಒಂದು ಪಾಠ ಕಳಿಸ್ಬೇಕಂತೇಳಿ ಏನು ಮಾಡತ್ತೆ, ಹಾವಿನ ಜೊತೆ ಗೆಳತನ ಮಾಡ್ಕೊಂಡು ಹಾವಿಗೆ ಹೇಳ್ತದಂತ, ಇಲ್ಲ ನಮ್ಮ ಮನೆ ಬಾಜು ಒಂದು ಕಪ್ಪಿ ಕುಟುಂಬ ಐತೆ, ಅವ್ನು ಹೋಗಿ ತಿಂದುಬಿಡು, ನೀನು ದಿವಸ ಒಂದೊಂದು ತಿನ್ನು, ನಿಂಗೆ ಹೊಡೆ ತುಂಬತೈತಿ ಅಂತ ಹೇಳ್ದಂತ. ಹಾವು ಹೊಡೆ ತುಂಬತೈತಂತ ಯಾಕೆ ಬೇಡಂತದ್ರಿ? ಆಯ್ತು ಸರಿ ಅಂದಿದ್ದ. ಅಂತಂತ ಒಂದೊಂದು ದಿವಸ ಒಂದೊಂದು 4 ಕಪ್ಪಿದ್ದಲ್ಲ, ದಿವಸ ಒಂದೊಂದು ತಿನ್ನತ್ತಂದು. 4 ದಿವ್ಸಕ್ಕೆ ತಿಂದು ಖಾಲಿ ಮಾಡ್ತಂತ. 5ನೇ ದಿವ್ಸಕ್ಕೆ ಇಷ್ಟು ದಿನ ಹಾವ ತ್ರಾಸಪಟ್ಟ ಹುಡುಕ್ಯಾಡಿ ಊಟ ಮಾಡ್ತಿತ್ತು. ಬಟ್ ನೀವು ಸಲೀಸಾಗಿ 4 ದಿವ್ಸಕ್ಕೆ ಊಟ ಕೊಟ್ಬಿಟ್ಟ, 5ನೇ ದಿವ್ಸ ಏನಾಗ್ತದಕ್ಕೆ ಸಲೀಸಾಗೆ ಬೇಕಾತ. ಅಂಥ ಟೈಮ್ದಾಗ ಏನಾಗ್ಬಿಡತ್ತಿ, ಬಾಜು ಇವ್ನ ಮಕ್ಳು ಇರ್ತಾವೆ, ಇವ್ನ ಮಕ್ಕಳನ್ನು ತಿಂದ ಖಾಲಿ ಮಾಡಿಬಿಡ್ತದ. ಆ ಖಾಲಿ ಮಾಡಿದ್ಮೇಲೆ ಇದಕ್ಕೆ ಗೊತ್ತಾಗ್ತೈತೆ, ಅಯ್ಯೋ ಹಾವು ನನ್ನ ಮಕ್ಕಳನ್ನು ತಿಂದು ಬಿಡ್ತಲ್ಲ ಅಂತೇಳಿ ಅವಾಗ ಗೊತ್ತಾಕೈತೆ. ಆ ಕಪ್ಪಿ ತಂದೆ ಅನ್ನೋ ಕಪ್ಪಿಗೆ ಗೊತ್ತಾಕೈತೆ. ಬಸವಣ್ಣವ್ರು ಸುಮ್ಮ ಹೇಳಿಲ್ಲ, ಮನೆ ಒಳಗಿನ ಕಿಚ್ಚು ಮನೆಯ ಸುಡೋದಲ್ಲದೆ ನೆರೆಮನೆಯ ಸುಡದೆ ಕೂಡಲ ಸಂಗಮ ದೇವ ಅಂತ ಹೇಳ್ಯಾರ ಅವರು. ಯಾಕಂದ್ರೆ ಈಗ ನಾವು ಒಂದು ಮನೆ ಹಾಳು ಮಾಡತ್ತೇವಂದ್ರೆ, ಒಂದು ಮನೆಗೆ ಬೆಂಕಿ ಹಚ್ಚೇವಂದ್ರೆ ಆ ಬೆಂಕಿ ನಮ್ಮ ಮನೆ ಮಟನೂ ಬರ್ತದೆ ಅನ್ನೋದು ನೆನಪಿರ್ಬೇಕು ಯಾವತ್ತಿದ್ರು. ಯಾರಿಗೋ ಒಂದು ಕೆಟ್ಟದ್ದು ಮಾಡತ್ತೇವಂದ್ರೆ ಆ ಕೆಟ್ಟದ್ದು ನಮಗೆ ವಾಪಸ್ ಆಗ್ತದೆ ಅನ್ನೋದು ನೆನಪಿರ್ಬೇಕು. ಬರೀ ಅದೊಂದು ಊಟ ಮಕ್ಕಳು ಕಸ್ಕೋತದ ಅನ್ನೋದು ಕಾರಣಕ್ಕೆ ಹಾವಿನ ಗೆಳತನ ಮಾಡಿ ಅದನ್ನೆಲ್ಲ ತಿನ್ನಿಸಿ ಲಾಸ್ಟ್ನಾಗ ತನ್ನ ಮಕ್ಕಳನ್ನೂ ತಿಂದುಬಿಡ್ತದೆ. ಆ ಗೆಳತನ ಮಾಡಿತ್ಲ ಆ ಕಪ್ಪಿ ಮಕ್ಕಳನ್ನೂ ತಿಂದುಬಿಡ್ತದೆ. ಅದಕ್ಕೆ ಯಾರಿಗೋ ಒಂದು ಕೆಟ್ಟದನ್ನು ಮಾಡ್ಬೇಕಾದ್ರೆ ಯೋಚನೆ ಮಾಡಿರಿ, ಅದು ಒಂದಿಲ್ಲ ಒಂದು ದಿವ್ಸ ನಮಗೆ ರಿವರ್ಸಾಗಿ ಬಂದೇ ಬರ್ತೈತಿ. ಯಾವತ್ತೂ ತಪ್ಪಿದ್ದಲ್ಲ, ಕರ್ಮ ಯಾವತ್ತೂ ಬಿಡೋದಿಲ್ಲ. ಭಗವಂತ ಬಿಡ್ತಿರ್ಬೇಕಾದ್ರೆ ಕರ್ಮ ಯಾವತ್ತೂ ಬಿಡೋದಿಲ್ಲ, ಇದನ್ನು ನೆನಪಿಟ್ಕೋರಿ. ನಾವು ಯಾವತ್ತು ಒಬ್ರಿಗೆ ಕೆಟ್ಟ ಮಾಡ್ತಿರ್ತಲ್ಲ, ಅದು ನಮ್ಗೆ ವಾಪಸ್ ಬಂದೇ ಬರ್ತೈತಿ. ಅದಕ್ಕೆ ಯಾವತ್ತೂ ಇನ್ನೊಬ್ರಿಗೆ ಕೆಟ್ಟ ಬಯಸಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೈಲಿ ಆದಷ್ಟು ಒಳ್ಳೇದನ್ನು ಮಾಡಿರಿ. ನಿಮ್ಮ ಕೈಲಿ ಆಗಲಿಲ್ಲ, ಒಂದೆರಡು ಚಲೋ ಮಾತಾಡ್ರಿ. ಯಾವತ್ತೂ ಕೆಟ್ಟ ಬಯಸಕ್ಕೆ ಹೋಗ್ಬೇಡ್ರಿ. ಆ ಕೆಟ್ಟ ಯಾವತ್ತು ನಮಗೆ ತಿರುಗಿ ವಾಪಸ್ ನಮ್ಮ ಹತ್ರ ಬರ್ತದಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ವಾಪಸ್ ಒಂದಿಲ್ಲ ಒಂದು ದಿವ್ಸ ಯಾವುದೋ ಒಂದು ವೇದ ಬಂದ ಬರ್ತೈತಿ. ಸೊ ಅದ್ರ ಸಂಬಂಧ ಯಾರಿಗೂ ಕೆಟ್ಟ ಬಯಸಕ್ಕೆ ಹೋಗ್ಬೇಡ್ರಿ, ಯಾರಿಗೂ ಕೆಟ್ಟ ಮಾಡೋದಕ್ಕೆ ಹೋಗ್ಬೇಡ್ರಿ. ಲೈಫ್ನಾಗ ನೀವು ಚೆನ್ನಾಗಿರ್ತೀರಿ, ಇನ್ನೊಬ್ರು ನಿಮ್ಮ ನಂಬ್ಕೊಂಡಿದ್ದಾರು ಆರಾಮಿರ್ತಾರೆ. ಅದಕ್ಕೆ ಯಾರಿಗೂ ಕೆಟ್ಟ ಮಾಡೋಕ್ಕೆ ಹೋಗ್ಬೇಡ್ರಿ. ಇದೊಂದು ಪಾಠ ಕಲೀರಿ ಆ ಕಪ್ಪಿಯಿಂದ. ಇವತ್ತು ನಾವು ಇನ್ನೊಬ್ಬರು ಮನೆಗೆ ಬೆಂಕಿ ಹಚ್ಚೇವಂದ್ರೆ ಆ ಬೆಂಕಿ ಒಂದಿಲ್ಲ ಒಂದು ದಿವ್ಸ ನಮ್ಮ ಮನೆಗೆ ಬರ್ತೈತೆ ಅನ್ನೋದು ನೆನಪಿರಲಿ ನಿಮಗೆ. ಗೊತ್ತಾದ್ಲ? ಥ್ಯಾಂಕ್ ಯು.